ಎಸ್ ನೋಡಿ, ಈ ಒಂದು ಇರಾನ್ ಹಾಗೂ ಇಸ್ರೇಲ್ ಈ ಒಂದು ವಾರ್ ಅಥವಾ ದಾಳಿ ಪ್ರತಿ ದಾಳಿ ಈಗಲೂ ಕೂಡ ಮುಂದುವರಿತಾ ಇದೆ. ಈಗಲೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಸಾಧ್ಯವೇ ಇಲ್ಲ. ಲಕ್ಷಣಗಳು ಆ ರೀತಿ ಕಾಣಿಸ್ತಾನೆ ಇಲ್ಲ. ಹಾಗಾಗಿ ಈಗಲೂ ಕೂಡ ಇದು ಕಂಟಿನ್ಯೂ ಆಗ್ತಾನೆ ಇದೆ. ಒಂದು ಕಡೆ ಅವ್ರು ದಾಳಿ ಮಾಡಿದ್ರು ಅಂತ ಹೇಳಿ ಈಗಾಗಲೇ ಅಮೆರಿಕ ಮೇಲೆ ಇರಾನ್ ಕೂಡ ದಾಳಿ ಮಾಡಾಗಿದೆ. ಇರಾನ್ ಅಮೆರಿಕ ಮೇಲೆ ದಾಳಿ ಮಾಡಾಯಿತು, ಹಲವು ದೇಶಗಳ ಮೇಲೆ ದಾಳಿ ಮಾಡಿದೆ. ಇನ್ನು ಜಂಟಿ ದಾಳಿ ಅಧಿಪತಿಯ ಅಂತ್ಯ ಆಗಿದೆ. ಸರ್ವೋಚ್ಚ ನಾಯಕ ಸುಪ್ರೀಂ ಲೀಡರ್ ಆಗಿದ್ದಂತ ಅಲ್ ಖಮೈನಿ ಹತ್ಯೆ ಆಯಿತು ನಿನ್ನೆ ಈ ಒಂದು ದಾಳಿಯಲ್ಲಿ. ಸುಪ್ರೀಂ ಲೀಡರ್ನ ಇಡೀ ಕುಟುಂಬವೇ ಸರ್ವನಾಶ ಆಗೋಯ್ತು. ಕ್ಷಿಪಣಿಗಳ ದಾಳಿ, ಪ್ರಾಣ ಬಿಟ್ಟಿರುವಂತಹ ಸರ್ವೋಚ್ಚ ನಾಯಕ, ಇರಾನ್ ಸರ್ವೋಚ್ಚ ನಾಯಕ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಹತ್ಯೆ ಆಗಿದೆ. ಹಾಗಾಗಿ ಇದೀಗ ಇಲ್ಲಿನ ಜನ ಸಿಡಿದೆದ್ದಿದ್ದಾರೆ. ಖಮೇನಿ ಕಚೇರಿ ಬೀತ್ ರಹಬರಿಯಲ್ಲೇ ದಾಳಿ ನಡೆಸಲಾಯಿತು. ಒಂದು ಕಡೆ ಸಂಭ್ರಮಾಚರಣೆ ಆದರೆ ಮತ್ತೊಂದು ಕಡೆ ಶೋಕಾಚರಣೆ. ಇನ್ನು ಖಮೇನಿ ಹತ್ಯೆಗೆ ಇರಾನ್ನ ಹಲವು ಕಡೆಗಳಲ್ಲಿ ಸಂಭ್ರಮಾಚರಣೆಯೂ ಮಾಡಲಾಗ್ತಾ ಇದೆ, ಹಲವು ಕಡೆಗಳಲ್ಲಿ ಶೋಕಾಚರಣೆ ಕೂಡ ಮಾಡಲಾಗ್ತಾ ಇದೆ. ನಿನ್ನೆ ಬೆಳಗ್ಗೆಯಿಂದ ನಡೀತಾ ಇರುವಂತಹ ದಾಳಿ ಹಾಗೂ ಪ್ರತಿದಾಳಿ. ಮೊದಲನೇದಾಗಿ ಇರಾನ್ ದೇಶದ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಎರಡೂ ಕೂಡ ಜಂಟಿಯಾಗಿ ಒಂದು ದಾಳಿಯನ್ನ ಮಾಡುತ್ತೆ ನಿರಂತರವಾಗಿ, ಅದು ಕೂಡ ನಿನ್ನೆ ಬೆಳಗ್ಗೆಯಿಂದ. ಅದಾದ ನಂತರ ಇಲ್ಲಿ ವಿಶೇಷವಾಗಿ ಟಾರ್ಗೆಟ್ ಮಾಡಿದ್ದು ಅಲ್ಲಿನ ಸುಪ್ರೀಂ ನಾಯಕನನ್ನ. ಇಸ್ರೇಲ್ ಹಾಗೂ ಅಮೆರಿಕ ಎರಡೂ ಜಂಟಿಯಾಗಿ ಇಲ್ಲಿರುವಂತಹ ಇರಾನ್ ಸುಪ್ರೀಂ ನಾಯಕನನ್ನ ಟಾರ್ಗೆಟ್ ಮಾಡ್ತಾರೆ. ಮೊದಲನೇದಾಗಿ ಆಯತುಲ್ಲಾ ಖಮೇನಿ ಅವರನ್ನ ಖತಮ್ ಮಾಡಬೇಕು, ಅವರನ್ನ ಹತ್ಯೆ ಮಾಡಲೇಬೇಕು ಅಂತ ಹೇಳಿ ಫಿಕ್ಸ್ ಆಗಿರ್ತಾರೆ. ಅದಾದ ನಂತರ ನಿನ್ನೆ ಬೆಳಗ್ಗೆಯಿಂದ ಆರಂಭ ಆಗಿರುವಂತಹ ಈ ದಾಳಿ ಈಗಲೂ ಕೂಡ ಮುಂದುವರಿತಾನೆ ಇದೆ. ಅದಾದ ನಂತರ ಇರಾನ್ ಕೂಡ ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ಪ್ರತಿ ದಾಳಿ ಕೂಡ ಮಾಡಾಯಿತು. ಆದರೆ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಮೆರಿಕಾದಿಂದ ಡೊನಾಲ್ಡ್ ಟ್ರಂಪ್ ಕೂಡ ಎಚ್ಚರಿಕೆ ಅನ್ನೋದು ಕೊಟ್ಟಿದ್ದಾಯಿತು. ಇದೇ ರೀತಿ ಏನಾದರೂ ದಾಳಿ ಮುಂದುವರೆದ್ರೆ ಇರಾನ್ನ ಮತ್ತಷ್ಟು ಆ ಒಂದು ಜಾಗಗಳು ಅಥವಾ ಅಲ್ಲಿರುವಂತಹ ಜನ ಎಲ್ಲವೂ ಕೂಡ ಸರ್ವನಾಶ ಮಾಡೋದಂತೂ ಫಿಕ್ಸು. ಇದೆಲ್ಲವೂ ಕೂಡ ನೀವು ನಿಲ್ಲಿಸಿಲ್ಲ ಅಂತಂದ್ರೆ ನಾವು ನಿಲ್ಲಿಸೋದಿಲ್ಲ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಟ್ಟಾದ ನಂತರ ಇಸ್ರೇಲ್ನ ರಾಜಧಾನಿ ಬಹ್ರೇನ್ನಲ್ಲೂ ಕೂಡ ದಾಳಿಗಳು ಮಾಡಲಾಯಿತು, ಅದು ಕೂಡ ಅಮೆರಿಕಾದಿಂದ. ಈಗಾಗಲೇ 2 ಸ್ಫೋಟಗಳಾಗಿದೆ ಅಲ್ಲಿ. 2 ಸ್ಫೋಟಗಳಿಂದ ಅದೆಷ್ಟೋ ಜನ ಸತ್ತು ಹೋಗಿದ್ದಾರೆ. ರಂಜಾನ್ ಸಂದರ್ಭದಲ್ಲೇ ಆಯತುಲ್ಲಾ ಖಮೇನಿ ಹತ್ಯೆ ಆಗಿದೆ ನಿನ್ನೆ. ಖಮೇನಿ ಹತ್ಯೆಗೆ ಸಿಡಿದಿದೆ ಇರಾನ್. ಈಗ ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು, ಕಠಿಣ ಸಮಯಕ್ಕೆ ಸಿದ್ಧರಾಗಿರಿ. ಇನ್ನೇನು ಇರಾನ್ ಅಂತೂ ಸುಮ್ಮನೆ ಬಿಡೋದಿಲ್ಲ. ಏಕೈಕ ದೇಶ, ಅದರಲ್ಲೂ ಕೂಡ ಎಲ್ಲಾ ದೇಶಗಳನ್ನ ಎದುರಾಕೊಂಡು ಫೈಟ್ ಮಾಡ್ತಾ ಇರುವಂಥದ್ದು ಇರಾನ್ ದೇಶ. ಹಾಗಾಗಿ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್. ಕಠಿಣ ಸಮಯಕ್ಕೆ ನೀವು ಕೂಡ ರೆಡಿಯಾಗಿರಿ. ಇರಾನ್ ಕಟ್ಟು ಎಚ್ಚರಿಕೆ ಕೊಟ್ಟಿದೆ. ಇರಾನ್ ಭದ್ರತಾ ಸಲಹೆಗಾರ ಅಲಿ ಅರಿಜಾನಿ ಕೊಟ್ಟಿರುವಂತಹ ಎಚ್ಚರಿಕೆ ಇದು. ಇರಾನ್ ಎಚ್ಚರಿಕೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಮರುದಾಳಿ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಟ್ವೀಟ್ ಬೆನ್ನಲ್ಲೇ ಟೆಹರಾನ್ನಲ್ಲಿ ಭೀಕರ ದಾಳಿ ಆಗಿದೆ. ಟೆಹರಾನ್ನಲ್ಲಾಯ್ತು, ಅದಾದ ನಂತರ ಬಹ್ರೇನ್ನಲ್ಲಾಯ್ತು. ಇದೆಲ್ಲವೂ ಕೂಡ ದಾಳಿಗಳು ಆಗ್ತಾನೆ ಇದೆ. ಒಂದು ಕಡೆ ಇರಾನ್ ಕೂಡ ಈಗ ಇರಾನ್ನಲ್ಲಿರುವಂತಹ ಈಗಾಗಲೇ 50% ಜನ ಭುಗಿಲೆದ್ದಿದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ರಂಜಾನ್ ಅಂತಲೂ ನೋಡಿಲ್ಲ. ರಂಜಾನ್ ತಿಂಗಳಲ್ಲಿ ಇಲ್ಲಿನ ಸುಪ್ರೀಂ ನಾಯಕ, ಸುಪ್ರೀಂ ಲೀಡರ್ ಆಗಿದ್ದಂಥ ಅಲ್ ಖಮೈನಿ ಅವರನ್ನ ಹತ್ಯೆ ಮಾಡಿದ್ದೀರಾ. ಹಾಗಾಗಿ ಪ್ರತಿ ದಾಳಿಯಾಗಿ ನಾವು ಕೂಡ ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ದಾಳಿ ಮಾಡ್ತೀವಿ ಅಂತೇಳಿ ಅವರು ಕೂಡ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಂಥ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಅದನ್ನ ಫೇಸ್ ಮಾಡಲಿಕ್ಕೆ ನೀವು ಕೂಡ ರೆಡಿಯಾಗಿರಿ. ಇನ್ನು ಯಾವ್ಯಾವ ದೇಶಗಳ ಮೇಲೆ ದಾಳಿ ಮಾಡ್ತಾರೋ ಗೊತ್ತಿಲ್ಲ ಇರಾನ್. ಈಗಾಗಲೇ ಹಲವು ದೇಶಗಳ ಮೇಲೆ ಇರಾನ್ ದಾಳಿ ಮಾಡಾಯಿತು. ನಿನ್ನೆಯಿಂದ ಇರಾನ್ ಕೂಡ ಪ್ರತಿ ದಾಳಿ ಮಾಡ್ತಾ ಇದೆ, ಉತ್ತರವನ್ನ ಕೊಟ್ಟಿದೆ. ಅಮೆರಿಕ ಇರ್ಬೋದು, ಅಬುದಾಬಿ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಬುರ್ಜ್ ಖಲೀಫಾ ಇರ್ಬೋದು, ಹೀಗೆ ಎಲ್ಲಾ ಭಾಗಗಳಲ್ಲೂ ಕೂಡ ಈಗಾಗಲೇ ಇರಾನ್ನಿಂದ ಪ್ರತಿ ದಾಳಿ ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಇರಾನ್ನಲ್ಲೇ ಕೆಲವೊಂದು ಭಾಗಗಳಲ್ಲಿ ಶೋಕಾಚರಣೆ ಆದರೆ ಕೆಲವೊಂದು ಕಡೆ ಸಂಭ್ರಮಾಚರಣೆಯೂ ಕೂಡ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ, ಶೋಕಾಚರಣೆ ಅಂತಂದ್ರೆ ಇಲ್ಲಿನ ಸುಪ್ರೀಂ ಲೀಡರ್ ಒಬ್ಬ ಸತ್ತಿರುವಂಥದ್ದು. ಸಂಭ್ರಮಾಚರಣೆ ಯಾಕೆ ಅಂತಂದ್ರೆ ಆ ಮಟ್ಟಕ್ಕೆ ಹಿಂಸಾಚಾರ ಇಲ್ಲಿ ಕೊಡ್ತಾ ಇದ್ರು ಕೆಲವೊಂದು ಜನರಿಗೆ. ಹಾಗಾಗಿ ಆ ಒಂದು ಹಿಂಸಾಚಾರ ಮುಕ್ತ ಆಯ್ತೇನೋ ನಮ್ಮ ದೇಶ ಅಂತೇಳಿ ಕೆಲವೊಂದು ಕಡೆ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದು.